ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ತಮಿಳ್ಶನ್ 111 ಟ್ಯಾರೋಟ್ಗೆ ಸ್ವಾಗತ. ನ್ಯೂ ಇಯರ್ ಈ ಜನವರಿ 2026 ಪವರ್ಫುಲ್ ಮೆಸೇಜ್ ಆಫ್ ಶಿವ. ನಿಮಗೆ ಏನು ಬ್ಲೆಸ್ಸಿಂಗ್ಸ್, ಶಿವ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ಇಲ್ಲಿ ಹೊಸ ವರ್ಷಕ್ಕೆ ನಿಮಗೆ ಶಿವನಿಂದ ಶಕ್ತಿಯಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ, ಏನು ಪವರ್ಫುಲ್ ಮೆಸೇಜಸ್ ನಿಮಗೆ ಸಿಗ್ತಾ ಇದೆ ಈ 2026 ಏನಿದೆ ಅದಕ್ಕೆ ಶಿವಪ್ಪ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಆರ್ ಮೆಸೇಜಸ್ ನಿಮಗೆ ಸಿಗ್ತಾ ಇದೆ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಕೂಡ. ಮೊದಲನೇ ಕಾರ್ಡೆ ನಿಮಗೆ ಇಲ್ಲಿ ದಯವಿಟ್ಟು ಯಾರನ್ನು ಕೂಡ ಜಡ್ಜ್ ಮಾಡಬೇಡಿ ಅಂತ ಬಂದಿರುವಂಥದ್ದು. ಕೆಲವರು ಡಿವೈನ್ಗೆ ಸರೆಂಡರ್ ಆಗಿ ನಿಮಗೆ ಇದ್ದಂಥದ್ದು ಏನಿದೆ ಅಂದರೆ ಓಕೆ ಓಕೆ ಥ್ಯಾಂಕ್ ಯು. ಬಾಟಮ್ ಆಫ್ ದ ಡೆಕ್ ಬಂದು ನಿಮ್ಮ ಪ್ರಾರ್ಥನೆ ಅವರಿಗೆ ತಲುಪಿದೆ ಅಂತ ಇದೆ. ಆ್ಯಕ್ಚುಲಿ 2026 ಪವರ್ಫುಲ್ ಮೆಸೇಜಸ್ ಏನಂತ ಅಂದರೆ ನಿಮ್ಮ ಪ್ರಾರ್ಥನೆ ಅವರಿಗೆ ತಲುಪಿದೆ ಅಂತ ಬಂದಿರುವಂಥದ್ದು. ಯಾರನ್ನು ಕೆಲವರು ದಯವಿಟ್ಟು ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸರೆಂಡರ್ ಆಗಿ ನಿಮಗೆ ಎಂಥ ಸಮಸ್ಯೆಗಳಿರ್ಬೋದು, ಏನೇ ಸಿಚುವೇಶನ್ಗಳಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರು ಸಫರ್ ಪಡ್ತಾ ಇದ್ದೀರಾ, ಯಾರು ಸ್ಟ್ರಗಲ್ ಪಡ್ತಾ ಇದ್ದೀರಾ, ಅದ್ರ ಡಿವೈನ್ಗೆ ಸರೆಂಡರ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಡಿವೈನ್ ನಿಮ್ಮ ಜೊತೆ ಸಪೋರ್ಟ್ ಆಗಿ ನಿಲ್ತಾರೆ ಅಂತ ಕೂಡ ಬಂದಿರುವಂಥದ್ದು. ನೀವು ಯಾವುದೋ ಒಂದು ಶಿವನ ಟೆಂಪಲ್ಗೆ ಹೋಗಿರ್ಬೋದು, ಇಲ್ಲ ತುಂಬ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಇಟ್ಟಿರೋದು, ಕೆಲವರಿಗೆ ಅದು ಸರಿ ಹೋಗುವಂಥ ಸೂಚನೆಗಳು ನಿಮಗೆ ಸಿಕ್ಕಿರ್ಬೋದು. ಮತ್ತು ಒಂದಿಷ್ಟು ಚಾಂಟಿಂಗ್ ಮಾಡಬೇಕಾಗಿರುವಂಥದ್ದು, ಅಂದರೆ ಮಂತ್ರ, ಶಿವಪ್ಪನ ಮಂತ್ರನ ಚಾಂಟಿಂಗ್ ಮಾಡೋದ್ರಿಂದನೂ ಕೂಡ ನಿಮಗೆ ಒಂದು ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಕೂಡ ಬಂದಿರುವಂಥದ್ದು. ನೀವೆಷ್ಟು ಸ್ಟ್ರಾಂಗ್ ಆಗಿ ಚಾಂಟ್ ಮಾಡ್ತೀರಾ ಅಷ್ಟು ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಅಂತ ಬಂದಿರುವಂಥದ್ದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ನಿಮ್ಮ ಜೀವನಕ್ಕೆ 2026 ಏನಿದೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇರುವಂಥದ್ದು, ಒಂದು ಓಪನಿಂಗ್ ಇರುವಂಥದ್ದು. ಅಂದರೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳು ಬರ್ತಾ ಇರುವಂಥದ್ದು, ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು, ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಸೂರ್ಯ ಅಧಿಪತಿ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ಸೂರ್ಯ ಪ್ಲಸ್ ಇದ್ರ ಜೊತೆ ನಿಮಗೆ ಒಂದು ರೀತಿಯಲ್ಲಿ ಶಿವಪ್ಪ ಇಬ್ಬರು ಕೂಡ ತುಂಬ ಹೈ ಎನರ್ಜಿನ ತೋರಿಸ್ತಾ ಇದೆ. ಹಾಗಾಗಿ ಇಬ್ಬರು ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರ್ತಾರೆ. ಹೋಪನ್ನು ಕಳ್ಕೊಳ್ಬೇಡಿ ಅಂತ ಬಂದಿರುವಂಥದ್ದು. ಅಂದರೆ ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ಡ್ ಅಂತ ಇರುವಂಥದ್ದು. ಯಾವುದನ್ನು ನೀವು ಓಪನ್ ಅಪ್ ಆಗಿ ಇರಬೇಕು, ಯಾವುದನ್ನು ಕ್ಲೋಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಅಂದರೆ ಈಗ 2025ನ ಕ್ಲೋಸ್ ಮಾಡಿ ನಿಮ್ಮ ಜೀವನದಲ್ಲಿ 2026 ಅನ್ನೋದನ್ನು ಓಪನ್ ಆಗಿ ಇಟ್ಕೊಳ್ಳಿ. ಒಂದು ರೀತಿಯಲ್ಲಿ ಹೊಸ ಬದಲಾವಣೆಗಳು, ಹೊಸ ದಾರಿಗಳು, ನಿಮಗೆ ಇದ್ದಂಥ ಕಷ್ಟಗಳು ಏನಿದೆ ಅದೆಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು ನೀವು ಮುಂದಿನ ಜೀವನದಲ್ಲಿ ಏನು ಹೆಜ್ಜೆನ ಇಡಬೇಕು, ಏನನ್ನು ಕ್ಲೋಸ್ ಮಾಡಬೇಕು, ಏನನ್ನು ಓಪನ್ ಮಾಡಬೇಕು, ದಯವಿಟ್ಟು ಅದ್ರ ಕಡೆ ಹೆಚ್ಚು ಗಮನನ ಕೊಡಿ. ಮತ್ತು ಕೆಲವರಿಗೆ ಇಲ್ಲಿ ಒಂದಿಷ್ಟು ಏನು ಸಮಸ್ಯೆಗಳಿತ್ತು ಮತ್ತು ಏನು ಒಂದು ಬಿಗಿನಿಂಗ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರಿ, ಅದು ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮಗೆ ಸಿಗ್ತಾ ಇರುವಂಥ ಏನಿದೆ, ಆ ವಿಲ್ ಏನಿದೆ, ವಿಲ್ ಪವರ್ ಆಗಿರ್ಬೋದು, ದಯವಿಟ್ಟು ಅದನ್ನು
ತಿಳ್ಕೊಳ್ಳಿ. ಯಾವುದೇ ಟೈಮಲ್ಲಿ ಬಂದ್ರೂ ಕೂಡ ಶಿವಪ್ಪ ನಿಮ್ಮ ಜೊತೆ ನಿಂತು ನಿಮಗೆ ಏನು ಮಾಡಬೇಕು, ಏನು ಆಗೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಅದು ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ. ಬಟ್ ನಿಮಗೆ ಅದು ಗೊತ್ತಾಗ್ತಿರುತ್ತೆ, ನಿಮ್ಮ ಜೊತೆ ಯಾರಿದ್ದಾರೆ, ನಿಮ್ಮ ಜೊತೆ ಯಾರು ಕನೆಕ್ಟ್ ಆಗ್ತಿದ್ದಾರೆ, ನಿಮ್ಮ ಸಮಸ್ಯೆಗೆ ಯಾರು ಬರ್ತಿದ್ದಾರೆ, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೇಗೆ ಬಚಾವಾಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ 2026 ನೀವು ಬಚಾವಾಗ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಎಲ್ಲೋ ಒಂದು ರೀತಿಯಲ್ಲಿ ಏನೋ ಒಂದು ಸಮಸ್ಯೆಗಳಿಂದ ನಿಮಗೆ ತೊಂದರೆಗಳು ಬಂದ್ರೂ ಕೂಡ ಅದನ್ನು ಶಿವಪ್ಪ ಸ್ಟ್ರಾಂಗಾಗಿ ನಿಮ್ಮ ಜೊತೆ ನಿಂತು ನಿಮ್ಮನ್ನು ಇಂಥ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಮೇಲೆ ಕರ್ಕೊಂಡು ಬರ್ತಾರೆ, ಮೇಲೆ ಏಳಿಸ್ತಾರೆ ಅಂತ ಬಂದಿರುವಂಥದ್ದು. ತುಂಬ ನಂದಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ತುಂಬ ಇಲ್ಲಿ ಸ್ಟಾಪ್ ಮಾಡಿ ತುಂಬ ವರಿ ಮಾಡ್ತಾ ಇದ್ದಾರೆ, ಎಲ್ಲ ಟೈಮಲ್ಲೂ ತುಂಬ ವರಿಂಗ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಫೈನ್ ಟು ಬಿ ಫೈನ್. ನೀವು ಯಾವಾಗಲೂ ಕೂಡ ನಿಮ್ಮ ಥಿಂಕಿಂಗ್ ಏನಿದೆ ಅದು ಮುಂದೆ ಹೋಗೋದ್ರ ಕಡೆ ಯೋಚನೆ ಮಾಡಬೇಕು. ಈ 2026 ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ, ನಿಮಗೆ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನ, ಮತ್ತು ನಿಮಗೆ ಕೆಲವರಿಗೆ ಇಲ್ಲಿ ಥರ್ಡ್ ಐ ಚಕ್ರ ಆಗಿರ್ಬೋದು, ಥ್ರೋಟ್ ಚಕ್ರ ಆಗಿರ್ಬೋದು, ಹಾರ್ಟ್ ಚಕ್ರ ಆಗಿರ್ಬೋದು, ಒಂದು ಒಳ್ಳೆ ಕನೆಕ್ಷನ್ನಿಗೆ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಇಲ್ಲಿ ಟ್ಯಾರೋ ರೀಡ್ ಮಾಡೋರಾಗಿರ್ಬೋದು, ಗುರುಗಳ ಜಾಗದಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಒಂದು ರೀತಿಯಲ್ಲಿ ಸಿಂಕಿಂಗ್ ಜಾಸ್ತಿ ಆಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ನಿಮಗೆ ಏನು ಹೇಳಬೇಕು ಅಂತಂದರೆ ಎವ್ರಿಥಿಂಗ್ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಿರುತ್ತೆ. ಮತ್ತು ಒಂದಿಷ್ಟು ವಿಚಾರಗಳನ್ನು ವರಿ ಮಾಡ್ತಾ ಇರುವಂಥ ವಿಚಾರಗಳನ್ನ ಸ್ಟಾಪ್ ಆಗುತ್ತೆ. ನೀವು ತುಂಬ ವರ್ಷಗಳಿಂದ ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರಿಗೆ, ತುಂಬ ಕಷ್ಟಗಳಿಂದ ಇದ್ದಂಥವ್ರಿಗೆ ಇದು ಆಗಲಿಲ್ಲ ಅನ್ನೋದು ನಿಮ್ಮ ಜೀವನದಲ್ಲಿ ಎವ್ರಿ ಡೈಲಿ ಕೂಡ ಇರ್ಬೋದು. ನಿಮಗೆ ಅಷ್ಟೊಂದು ಸ್ಟ್ರಗಲಿಂಗ್ ಏನಿತ್ತು, ಯಾವಾಗ ಇದು ಸ್ಟಾಪ್ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ರಿ, ಆ ಸಮಸ್ಯೆಗಳೆಲ್ಲವೂ ಕೂಡ 2026 ಬಗೆಹರಿಯುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಪ್ರಾರ್ಥನೆ, ನಿಮ್ಮ ಮೆಡಿಟೇಷನ್ ಏನಿದೆ ಬೆಸ್ಟ್ ರೆಮಿಡೀಸ್ ಆಗಿ ವರ್ಕ್ ಆಗುತ್ತೆ. ಹಂಗಾಗಿ ನಿಮ್ಮ ಏನು ರೆಮಿಡೀಸ್ ಇರ್ಬೋದು, ನಿಮ್ಮಲ್ಲಿ ಇದ್ದಂಥ ನೆಗೆಟಿವಿಟೀಸ್ ಇರ್ಬೋದು, ನಿಮ್ಮಲ್ಲಾಗಿರುವಂಥ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು, ನಿಮ್ಮಲ್ಲಾಗಿರುವಂಥ ಒಂದು ರೀತಿಯಲ್ಲಿ ಬದಲಾವಣೆಗಳಾಗಿರ್ಬೋದು, ಒಂದು ರೀತಿಯಲ್ಲಿ ನಿಮ್ಮ ಒಂದು ಮೆಡಿಟೇಷನ್ನಿಂದ ಒಂದು ಬೆಸ್ಟ್ ರಿಸಲ್ಟ್ನ ನೀವು ತಗೊಳ್ಬೋದು. ನಿಮ್ಮ ಹಿಂದೆ ಅವರು ನಿಮ್ಮ ಶಿವಪ್ಪ ಆಗಿರ್ಬೋದು, ನಮ್ಮ ಶಿವಪ್ಪ ಆಗಿರ್ಬೋದು, ಎಲ್ಲರೂ ಹಿಂದೆನೂ ಕೂಡ ನಿಂತು ಅವರನ್ನು ಯಾರು ಪ್ರಾರ್ಥನೆ ಮಾಡ್ತೀರ, ಭಕ್ತಿಗೆ ಒಲಿಯೋದು ಆದಷ್ಟು ಶಿವಪ್ಪನೇ ಆಗಿರೋದ್ರಿಂದ ನೀವೆಷ್ಟು ಅವರನ್ನು ಪ್ರಾರ್ಥನೆ ಮಾಡ್ತೀರಾ, ನೀವೆಷ್ಟು ಅವರನ್ನು ಮೆಡಿಟೇಷನ್ನ ಮಾಡ್ಕೊಳ್ತೀರಾ, ಅವರು ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಸಪೋರ್ಟಿಂಗಲ್ಲೇ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ನಿಮಗೆ ಇದ್ದಂಥ ಎಷ್ಟೊಂದು ಸಮಸ್ಯೆಗಳಿರ್ಬೋದು ಅದೆಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇರುವಂಥದ್ದು, ಒಂದು ಫಿನಿಶಿಂಗ್ ಮೂಮೆಂಟಲ್ಲಿ ಇದ್ದೀರಾ. ನಿಮ್ಮ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಕರ್ಮಗಳಾಗಿರ್ಬೋದು, ನಿಮ್ಮ ಒಂದು ರೀತಿಯಲ್ಲಿ ನೆಗೆಟಿವಿಟೀಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇರುವಂಥದ್ದು. ಒಂದು ಕರ್ಮ ಕ್ಲಿಯರಿಂಗ್ ಅಂತ ಇದೆಯಲ್ಲ, ಅದು ಕ್ಲಿಯರ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಒಂದು ಹಾರ್ಡ್ ಲೈನ್ ಏನಿತ್ತು ಅದು ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲೇ ಬದಲಾವಣೆಗಳನ್ನು ತಂದುಕೊಡ್ತಾ ಇದೆ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮ ಶತ್ರುಗಳಿಂದ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು. ಅಂದರೆ ನೀವು ಒಂದು ಸ್ಟ್ರಾಂಗ್ ಆಗಬೇಕಾಗಿರುವಂಥದ್ದು. ಎಂಥ ಪರಿಸ್ಥಿತಿಯಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ನೀವು ನಿಂತ್ಕೊಳ್ಬೇಕು. ಎಂಥ ಸಿಚುವೇಶನ್ಗಳು ಬಂದ್ರೂ ಕೂಡ ನೀವು ಇಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು. ಶತ್ರುಗಳಿಂದ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು. ಶತ್ರುಗಳು ನಿಮಗೆ 2026 ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ಬೋದು. ಆ ಟೈಮಿಗೆ ನೀವು ಆದಷ್ಟು ಎಷ್ಟು ಒಂದು ಮೆಡಿಟೇಷನ್ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಒಂದಿಷ್ಟು ನಿಮಗೆ ಏನು ಬೇಕಾಗಿದೆ ಅದನ್ನು ನೀವು ಸ್ಟ್ರಾಂಗ್ ಆಗಬೇಕಾಗಿರುವಂಥದ್ದು. ನೀವು ಯಾರಿಗೆ ಸರೆಂಡರ್ ಆಗಬೇಕು ಅವ್ರಿಗೆ ಸರೆಂಡರ್ ಮಾಡ್ಕೊಳ್ಳಿ, ಯಾರಿಗೆ ನಿಲ್ಲಬೇಕು ಅವ್ರಿಗೆ ನಿಂತ್ಕೊಳ್ಳಿ. ನಿಮ್ಮ ಜೊತೆ ಯಾರು ಇರಬೇಕು ಅದನ್ನು ನೀವೇ ತಿಳ್ಕೊಳ್ಬೇಕಾಗಿರುವಂಥದ್ದು. ಹಂಗಾಗಿ ನೀವು ಸ್ಟ್ರಾಂಗ್ ಆದಷ್ಟು ನಿಮ್ಮ ಜೊತೆ ನಿಮ್ಮ ದೈವವು ಕೂಡ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಹಾಗಾಗಿ ನೀವು ಮೊದಲು ಎಂಥ ಒಂದು ಸಿಚುವೇಶನ್ಗಳು ಬಂದ್ರೂ ಕೂಡ, ಸಮಸ್ಯೆಗಳು ಬಂದ್ರೂ ಕೂಡ ಫಸ್ಟು ನೀವು ಸ್ಟ್ರಾಂಗ್ ಆಗಿ ನಿಲ್ಲಿ, ನಿಮ್ಮ ಜೊತೆ ಅವರು ಕೂಡ ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂತ ಕೂಡ ಬಂದಿರುವಂಥದ್ದು.
ಅಷ್ಟೇ ಕೂಲಾಗಿ ಇರಿ ಅಂದರೆ ಕೂಲಾಗಿರಿ ಅಂತ ಅಂದರೆ ನೀವು ಸ್ಟ್ರಾಂಗಾಗಿ ಇದ್ಕೊಂಡು ಕೂಲಾಗಿರಿ ಅಂತ ಬಂದಿರುವಂಥದ್ದು. ಏನೇ ಆದ್ರೂ ಕೂಡ ನಾನು ಜಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಏನಿದೆ ಅದು ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ನಿಮ್ಮ ಖುಷಿನ ತಂದುಕೊಡುತ್ತೆ. 2026 ಒಂದು ಹ್ಯಾಪಿನೆಸ್ ಬರ್ತಾ ಇರುವಂಥದ್ದು, ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ನೀವು ಒಂದು ವ್ಯಕ್ತಿ ಏನು 2025 ಇದ್ರಿ, ಇನ್ನು ಮುಂದಿನ ದಿನಗಳಲ್ಲಿ 2026 ನೀವು ಒಂದು ರೀತಿಯಲ್ಲಿ ಬದಲಾವಣೆಗಳಾಗ್ತೀರ. ಇದು ನೀವೇನಾ ಅನ್ನೋ ರೀತಿಯಲ್ಲಿ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು. ತುಂಬ ಇಲ್ಲಿ ದೊಡ್ಡ ಮಟ್ಟಿಗೆ ಶಿವನ ಬ್ಲೆಸ್ಸಿಂಗ್ಸ್ ತುಂಬ ಇರುತ್ತೆ. ಆಲ್ಮೋಸ್ಟು ಶಿವನ ಬ್ಲೆಸ್ಸಿಂಗ್ಸ್ 2026 ಹೈ ಎನರ್ಜಿಲಿ ಇರುತ್ತೆ. ಅವರನ್ನು ದಯವಿಟ್ಟು ಎಲ್ಲರೂ ಕೂಡ ಶಿವಪ್ಪನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಶಿವಪ್ಪನಿಂದ ಒಂದಿಷ್ಟು ಈ 2026 ಏನಿದೆ ಅವರಿಂದ ಮಾತ್ರ ಸಾಧ್ಯ. ಸ್ಟ್ರಾಂಗಾಗಿ ನಿಂತು ಅವರು ಒಂದು ರೀತಿಯಲ್ಲಿ ವಿಷವನ್ನು ಹೇಗೆ ಅವ್ರು ತಗೊಂಡ್ರು, ಎಲ್ರಿಗೂ ಏನೋ ಸಮಸ್ಯೆಗಳಾಗುತ್ತೆ ಅಂತ ಅಂದ್ಕೊಂಡು ಅದೇ ರೀತಿಯಲ್ಲಿ ಈಗ ಶಿವಪ್ಪನ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲಿ ಮಾತ್ರ ನಮ್ಮ ಪ್ರಪಂಚಕ್ಕೆ ಒಂದು ರೀತಿಯಲ್ಲಿ ಒಂದು ಸೇಫ್ ಝೋನಲ್ಲಿ ಇರ್ತಾರೆ ಅವರು, ಎಂಥ ಸಮಸ್ಯೆಗಳು ಬಂದ್ರೂ ಕೂಡ ಅಂತ ಬಂದಿರುವಂಥದ್ದು. ನಿಮ್ಮ ಪ್ರಾರ್ಥನೆ ಇರ್ಬೋದು, ಅವರಿಗೆ ಏನಿರ್ಬೋದು, ನಿಮ್ಮ ಜೊತೆ ಅವ್ರು ಕನೆಕ್ಟ್ ಆಗಿದ್ದಾರೆ ಆಲ್ರೆಡಿ. ಹಾರ್ಟ್ ಟು ಹಾರ್ಟ್ ನೀವು ಕನೆಕ್ಷನಲ್ಲಿ ಇದ್ದೀರಾ. ನೀವು ತುಂಬ ಸ್ಟ್ರಾಂಗಾಗಿ ಅವ್ರ ಮನಸ್ಸಲ್ಲಿ, ಅವರು ನಿಮ್ಮ ಮನಸ್ಸಲ್ಲಿ ಇರ್ಬೋದು, ನೀವು ಅವರ ಮನಸ್ಸಲ್ಲಿರ್ಬೋದು. ನಿಮ್ಮ ಪ್ರಾರ್ಥನೆ ಅವ್ರಿಗೆ ತಲುಪಿರ್ಬೋದು, ನೀವೇನು ಅನ್ನೋದು ಅವ್ರಿಗೆ ಗೊತ್ತಿರ್ಬೋದು. ಕೆಲವ್ರಿಗೆ ಇಲ್ಲಿ ನೀವು ಒಂದು ರೀತಿಯಲ್ಲಿ ಶಿವನ ಅಂಶ ಅನ್ನೋ ರೀತಿಯಲ್ಲಿ ಅವರ ಅಂಶವಾಗಿ ನೀವು ಕೆಲವರು ಇಲ್ಲಿ ಹುಟ್ಟಬೋದು, ಇಲ್ಲ ಹುಟ್ಟಿರ್ಬೋದು. ಅದು ಈ 2026 ನಿಮಗೆ ಗೊತ್ತಾಗುತ್ತೆ. ರೀಬರ್ತ್ ಎನರ್ಜಿನ ಕೊಡ್ತಾ ಇರುವಂಥದ್ದು. ಕೆಲವರಿಗೆ ಇಲ್ಲಿ ಪಾಪು ಹಾಕ್ತಾ ಇರುವಂಥದ್ದು ಕೂಡ ಒಂದು ಶಿವನ ಬ್ಲೆಸ್ಸಿಂಗ್ಸಿಂದ ಅಂತ ಕೂಡ ಬಂದಿರುವಂಥದ್ದು. ಈ ಟೈಮಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥದ್ದು. ಕೆಲವೊಂದು ವಿಚಾರಗಳನ್ನು ಇಲ್ಲಿ ಲೆಟ್ ಇಟ್ ಗೋ ಮಾಡಿ ಅಂತ ಬಂದಿರುವಂಥದ್ದು. ಅಂದರೆ ಲೆಟ್ ಗೋ ಅಲ್ಲ, ಲೆಟ್ ಇಟ್ ಗೋ ಅಂತ ಬಂದಿದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ದಯವಿಟ್ಟು ಲೆಟ್ ಇಟ್ ಗೋ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಇಲ್ಲಿ 5 ಕಾರ್ಡ್ಸ್ನ ಇಡ್ತಾ ಇದ್ದೀನಿ. ಇದು ಕೂಡ ಶಿವ ಮತ್ತು ಕಾಳಿಯ ಬ್ಲೆಸ್ಸಿಂಗ್ಸ್ ಎರಡೂ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಕಾಳಿಯ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ಶಿವಪ್ಪ ಮತ್ತು ಕಾಳಿಯ ಬ್ಲೆಸ್ಸಿಂಗ್ಸ್ ಇದು ಕಾರ್ಡ್ ವೈಸ್ ಇಡ್ತಾ ಇದ್ದೀನಿ. 5 ಕಾರ್ಡ್ಸನ್ನು ಇಡ್ತೀನಿ. ನಿಮ್ಗೆ ಇದರಲ್ಲಿ ಯಾವುದು ಅನಲೈಸ್ ಮಾಡೋಕ್ಕಾಗುತ್ತೆ ದಯವಿಟ್ಟು ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ ದಯವಿಟ್ಟು. ಬಾಟಮ್ ಆಫ್ ದ ಡೆಕ್ ಬಂದು ಭದ್ರಕಾಳಿ ಬಂದಿದ್ದಾರೆ. ಹಾಗಾಗಿ ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುಲಿ ಅವೇರ್ನೆಸ್ ಅಂತ ಇದೆ. ಹಾಗಾಗಿ 2026 ಆಲ್ಮೋಸ್ಟ್ ಪ್ರಪಂಚದಲ್ಲಿ ಇರುವಂಥವರೆಲ್ಲರೂ ಕೂಡ ಆಲ್ಮೋಸ್ಟ್ ಸ್ಪಿರಿಚುಲಿ ಕಡೆ ತುಂಬ ಜನ ಕನೆಕ್ಟ್ ಆಗ್ತಾರೆ, ಸ್ಪಿರಿಚುಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ ಅಂತ ಬಂದಿರುವಂಥದ್ದು. ತುಂಬಾ ಇಲ್ಲಿ ಕಾಳಿ ಮಾತೆ ಆಗಿರ್ಬೋದು, ಶಿವ ಆಗಿರ್ಬೋದು, ಈ ದೇವರ ಕಡೆ ತುಂಬ ಅಂದರೆ ಶಿವ ಮತ್ತು ಶಕ್ತಿ ಅರ್ಧ ರೀತಿಯಲ್ಲಿ ನನಗೆ ಇಲ್ಲಿ ಎನರ್ಜಿ ಬರ್ತಾ ಇದೆ. ಹಂಗಾಗಿ ಒಂದಿಷ್ಟು ಜನ ಇಲ್ಲಿ ಶಿವನ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡ್ರೆ ಇನ್ನು ಅರ್ಧ ಜನ ಕಾಳಿ ಮಾತೆಯ ಒಂದು ರೀತಿಯ ವಿದ್ಯೆಗಳನ್ನು ಕಲಿಯುವಂಥದ್ದು, ಈ ರೀತಿ ಎನರ್ಜಿ ಇಲ್ಲಿ ನನಗೆ ಬರ್ತಾ ಇರುವಂಥದ್ದು. ನಂಬರ್ 1 2 3 4 ಓಕೆ 5 ಇದನ್ನು ಇಡ್ತೀನಿ. ನಿಮ್ಗೆ ಇದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. 2026 ನಿಮಗೆ ಯಾವ ರೀತಿಯ ಯಾವುದಕ್ಕೆ ಬ್ಲೆಸ್ಸಿಂಗ್ಸ್ನ ಕಾಳಿ ಮಾತೆ ಕೊಡ್ತಾ ಇರುವಂಥದ್ದು ನೋಡೋಣ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ? ಓಕೆ, ಶಿವಲಿಂಗ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಲೈಫಿಗೆ ಒಂದು ಟೀಚರ್ ಇಂಪಾರ್ಟೆಂಟ್ ಅನಿಸುತ್ತೆ. ಒಂದು ನಿಮ್ಮ ಟೀಚರ್ಗಳನ್ನ ಮಾತುಗಳನ್ನು ಕೇಳ್ಕೊಳ್ಳಿ. ಒಂದು ಗುರುಗಳು ನಿಮ್ಮ ಜೀವನಕ್ಕೆ ಬರ್ಬೋದು, ಇಲ್ಲ ಒಂದು ಗುರುಗಳಿಂದ ನಿಮ್ಮ ಜೀವನಕ್ಕೆ ಒಂದು ಬೆಟರ್ಮೆಂಟ್ ಅನ್ನು ಕಾಣ್ತೀರಾ 2026 ಒಂದು ಒಳ್ಳೆ ಗುರುಗಳ ಮಾರ್ಗದರ್ಶನನ ಪಡ್ಕೊಂಡು ಕೆಲವರು ಒಂದಿಷ್ಟು ವಿಚಾರಗಳಲ್ಲಿ ಮುಂದುವರಿಯಿರಿ. ಮತ್ತು ಇನ್ನು ಕೆಲವ್ರಿಗೆ ಹೊಸ ಗುರುಗಳು ಬರುವಂಥದ್ದಿದೆ. ಇನ್ನು ಕೆಲವರು ಗುರುಗಳು ಇದ್ದರೆ ಅವರಿಂದ ಒಂದು ರೀತಿಯಲ್ಲಿ ಕನೆಕ್ಷನ್ ಜಾಸ್ತಿ ಹೈಯಲ್ಲಿ ಇರುತ್ತೆ. ನಿಮ್ಮ ಗುರುಗಳ ಕನೆಕ್ಷನ್ ನಿಮ್ಮ ಕನೆಕ್ಷನ್ ಹೈಯಲ್ಲಿ ಇರುತ್ತೆ.
ಮತ್ತು ಅವರು ನಿಮಗೆ ಏನಾದರೂ ಗೈಡೆನ್ಸನ್ನು ತಗೊಳ್ಬೇಕು ಅಂದರೆ ದಯವಿಟ್ಟು ನಿಮ್ಮ ಗುರುಗಳ ಮಾರ್ಗದರ್ಶನನ ತಗೊಂಡು ಮುಂದುವರೆದ್ರೆ ಒಂದು ಬೆಟರ್ಮೆಂಟ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರು, ಆದಿಯೋಗಿ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಬ್ಲೆಸ್ಸಿಂಗ್ ಯು ನಾಲೆಡ್ಜ್ ಫ್ರಮ್ ಯು ದ ಫಸ್ಟ್ ಗುರು ಕನೆಕ್ಟ್ ವಿತ್ ಯುವರ್ ಇನ್ನರ್ ಸೆಲ್ಫ್. ಅಂದರೆ ಗುರುವಿನ ಅನುಗ್ರಹ 2026 ಹೈಯಲ್ಲಿ ಇರುತ್ತೆ. ಆದಿಯೋಗಿ ಬಂದಿರೋದ್ರಿಂದ ಇಲ್ಲಿ ಶಿವಪ್ಪನ ಬ್ಲೆಸ್ಸಿಂಗ್ಸ್ ಕೂಡ ತುಂಬ ಹೈಯಲ್ಲಿ ಇರುತ್ತೆ. ಮತ್ತು ನಿಮ್ಮ ನಾಲೆಡ್ಜ್ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತಾ ಇರುವಂಥದ್ದು. ನೀವು ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಗುರು ಕನೆಕ್ಷನ್ನಿಂದ ಒಂದು ಗುರು ಆಗಿ ಪರಿವರ್ತನೆಯನ್ನು ಕೂಡ ನೀವು ಮಾಡ್ಕೊಳ್ಬೋದು. ನಿಮ್ಮ ಇನ್ನರ್ ಸೆಲ್ಫ್ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಇನ್ನರ್ ಸೆಲ್ಫ್ ಏನಿತ್ತೋ ಅದು ನಿಮ್ಮ ಗುರುಗೆ ಅವರಿಗೆ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ದಯವಿಟ್ಟು ನಿಮ್ಮ ಗುರುಗಳಿಂದ ಬಂದಿರುವಂಥದ್ದು ಇದು. ಹಾಗಾಗಿ ನಿಮ್ಮ ಗುರುಗಳಿಂದ ಒಂದು ಸಲಹೆಯನ್ನು ಸೂಚನೆಗಳನ್ನ ತಗೊಂಡು ಮುಂದುವರಿಬೋದು ಅಂತ ಕೂಡ ಬಂದಿರುವಂಥದ್ದು. ಓ ಮೈ ಗಾಡ್, ನಂಬರ್ 3 ಕೂಡ ನೀಲಕಂಠ ಬಂದಿದ್ದಾರೆ. ಆ್ಯಕ್ಚುಲಿ ಇಲ್ಲೂ ಕೂಡ ಶಿವಲಿಂಗ ಬಂದಿದ್ದಾರೆ, ಆದಿಯೋಗಿ ಬಂದಿದ್ದಾರೆ, ನೀಲಕಂಠ ಬಂದಿದ್ದಾರೆ. ಬ್ಲೆಸ್ಸಿಂಗ್ ಆಫ್ ಕೆಲವ್ರಿಗೆ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲ ಜಾಬ್ ಇರೋರಿಗೆ ಬೇರೆ ಕಡೆ ಚೇಂಜ್ ಆಗ್ಬೋದು. ಓನಾಗಿ ಏನಾದರೂ ಮಾಡ್ತಾ ಇರುವಂಥವ್ರಿಗೆ ಒಳ್ಳೆ ಆಪರ್ಚುನಿಟಿಗಳು ಬರ್ಬೋದು. ಇಲ್ಲಿ ಹೊಸ ಜಾಬ್ ನಿಮಗೆ ಸಿಗ್ತಾ ಇರುವಂಥದ್ದು. ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ರೀತಿ, ಅಂದರೆ ಈ ಜಾಬ್ ಬೇಡ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿರೋರಿಗೂ ಕೂಡ ಇಲ್ಲಿ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ, ಸಿಗುತ್ತೆ ಅಂತ ಕೂಡ ಬಂದಿದೆ. ನಂಬರ್ 4 ಯಾರು ತೊಗೊಂಡಿದ್ರಿ, ಆದ್ಯಕಾಳಿ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಲೈಫಲ್ಲಿ ಫುಲ್ ಲೈಟ್ ಆ್ಯಂಡ್ ಹ್ಯಾಪಿನೆಸ್ ಬರ್ತಾ ಇದೆ. ಅಂದರೆ ನೀವು ಇರುವವರೆಗೂ ಕೂಡ ಆದ್ಯಕಾಳಿಯಿಂದ ಒಂದು ನಿಮ್ಮ ಲೈಫಲ್ಲಿ ಏನು ಸ್ಟ್ರಗಲ್ ಪಟ್ಟಿದ್ದೀರ, ಶತ್ರುಗಳಿಂದ ಆಗಿರ್ಬೋದು, ಭೂಮಿ ವಿಚಾರದ ಆಗಿರ್ಬೋದು, ಎಲ್ಲಿ ನಿಮಗೆ ಸಮಸ್ಯೆ ಮಾಡ್ತಾ ಇರುವಂಥವ್ರಾಗಿರ್ಬೋದು, ನಿಮ್ಮ ದಾರಿಗೆ ಯಾರು ಸಮಸ್ಯೆ ಮಾಡ್ತಾಯಿದ್ರು, ಯಾರು ಇಲ್ಲಿ ನಿಮಗೆ ತುಂಬ ವಿಚಾರಗಳನ್ನು ಶತ್ರುಗಳಿರ್ಬೋದು, ನಿಮ್ಮ ಶತ್ರುಗಳಿಂದ ಇರ್ಬೋದು, ತುಂಬ ಸಮಸ್ಯೆಗಳನ್ನು ನೆಗೆಟಿವಿಟಿ ಯಾರೆಲ್ಲ ಮಾಡಿದ್ರು ಆ ರೀತಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ನಿಮ್ಮ ಜೀವನದಲ್ಲಿ ಆಗುತ್ತೆ. ನಿಮ್ಮ ಲೈಫಲ್ಲಿ ಒಂದು ಲೈಟ್ ಬರ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ. ನಿಮ್ಮ ಇಡೀ ಒಂದು ಫುಲ್ ಆಫ್ ಲೈಟ್ ಬಂದಿದೆ. ಅಂದರೆ ನಿಮ್ಮ ಲೈಫಿಗೆ ಒಂದು ರೀತಿಯಲ್ಲಿ ಲಾಂಗ್ ಟರ್ಮ್ ನಿಮಗೆ ಹ್ಯಾಪಿನೆಸ್ನ ತಾಯಿ ಮಾತೆಯಿಂದ, ಆದ್ಯಕಾಳಿಯಿಂದ ನಿಮಗೆ ಸಿಗ್ತಾ ಇರುವಂಥದ್ದು. 2026 ಬಗ್ಗೆ ಕೇಳಿದೆ, ಆದರೆ ಇಲ್ಲಿ ನಿಮಗೆ ಫುಲ್ ಲೈಫ್, ನಿಮ್ಮ ಇಡೀ ಲೈಫಿಗೆ ಒಂದು ರೀತಿಯಲ್ಲಿ ಹ್ಯಾಪಿನೆಸ್ನ ತಂದು ಕೊಡ್ತಾ ಇರುವಂಥದ್ದು. ನಂಬರ್ 5 ಯಾರು ಚೂಸ್ ಮಾಡ್ಕೊಂಡಿದ್ರು, ಸೇಮ್ ಕಲರ್ಸ್ ಇದೆ. ಭುವನೇಶ್ವರಿ ಬಂದಿದ್ದಾರೆ. ಹಾಗಾಗಿ ಬ್ಲೆಸ್ಸಿಂಗ್ ಆಫ್ ಬ್ಯೂಟಿ ಆ್ಯಂಡ್ ಮೆಟೀರಿಯಲ್ ಪ್ರಾಪರ್ಟಿ ಅಂತ ಬಂದಿದೆ. ನಿಮ್ಮ ಸ್ಕಿನ್ಗೆ ಯಾರಿಗೂ ಇಲ್ಲಿ ಸಮಸ್ಯೆಗಳಾಗಿದ್ದರೆ ಅದು ಇಂಪ್ರೂವ್ಮೆಂಟ್ ಕಾಣುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಮತ್ತು ಇಲ್ಲಿ ಕೆಲವ್ರಿಗೆ ನಿಮ್ಮ ಬ್ಯೂಟಿ ಮೆಟೀರಿಯಲ್ ಅಂದಲ್ಲಿ ಯಾರಾದರೂ ಪಾರ್ಲರ್ ಆಗಿರ್ಬೋದು, ತುಂಬ ಕೋರ್ಸ್ಗಳನ್ನು ಮಾಡಿರ್ತೀರ ಬ್ಯೂಟಿ ವಿಚಾರವಾಗಿ. ಮತ್ತು ಬ್ಯೂಟಿ ವಿಚಾರವಾಗಿ ಅಂದರೆ ಇಲ್ಲಿ ವರ್ಕ್ ಏನು ಪ್ರಯತ್ನಗಳು, ಇಂದ ಸ್ಯಾರಿ ವರ್ಕ್ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಬ್ಯೂಟಿ ಕನೆಕ್ಷನ್ ಇರ್ಬೋದು, ಇದೆಲ್ಲವೂ ಕೂಡ ಏನಿತ್ತು ಒಂದು ಸುಂದರವಾಗಿ ಕಾಣೋದಕ್ಕೆ ಯಾರ್ಯಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ, ಅಂದರೆ ಪ್ರತಿಯೊಂದರಲ್ಲೂ ಕೂಡ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಪ್ರೊಟೆಕ್ಷನ್ನ ನಿಮಗೆ ಕೊಡ್ತಾ ಇರುವಂಥದ್ದು. ಬ್ಲೆಸ್ಸಿಂಗ್ ಆಫ್ ಬ್ಯೂಟಿ ಮೆಟೀರಿಯಲ್ಸ್ ಪ್ರಾಪರ್ಟೀಸ್, ನಿಮ್ಮ ಪ್ರಾಪರ್ಟೀಸ್ಗೆ ಅಂದರೆ ಪ್ರತಿಯೊಂದು ವಿಚಾರಕ್ಕೆ ಇದನ್ನು ಯಾರು ರೆಡಿ ಮಾಡಿದ್ದಾರೆ ಈ ವಿಚಾರ ಒಂದು ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಕ್ಯಾಂಡಲ್ ವೈಸ್ ಇರ್ಬೋದು, ಒಂದು ಬಳೆ ಇರ್ಬೋದು, ಸುಂದರವಾಗಿ ಯಾವುದು ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ಏನೆಲ್ಲ ಇದೆಲ್ಲ ಕಾಣೋದಕ್ಕೆ ಯಾರು ಪ್ರಯತ್ನ ಪಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಆ ಮೆಟೀರಿಯಲ್ಸ್ಗೆ ಏನಿತ್ತು ಆ ಮೆಟೀರಿಯಲ್ಸ್ಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದಿಷ್ಟು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಒಂದಿಷ್ಟು ಕರ್ಮಗಳು ಕ್ಲಿಯರ್ ಆಗುತ್ತೆ ಈ ಕಾರ್ಡನ್ನು ಚೂಸ್ ಮಾಡ್ಕೊಂಡಿರೋರು ಅಂತ ಕೂಡ ಬಂದಿರುವಂಥದ್ದು. ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2026 ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಶಿವನ ಬ್ಲೆಸ್ಸಿಂಗ್ಸಿಂದ ಮುಂದುವರಿಲಿ ಅಂತ ಈ ಕಾರ್ಡನ್ನು ನಾನು ಮಾಡಿದ್ದೀನಿ.
ಹಾಗಾಗಿ ದಯವಿಟ್ಟು ಯಾರನ್ನು ಈ ವರ್ಷ ಯಾರನ್ನು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಕೆಲವರು ಇಲ್ಲಿ ಆದಷ್ಟು ನೀವು ಅಂದ್ಕೊಂಡಿರೋರೆಲ್ಲ ಈಗ ನೀವು ಅಂದ್ಕೊಂಡಿರೋದಕ್ಕಿಂತ ದೊಡ್ಡ ಮಟ್ಟಿಗೆ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವು ಕೂಡ ಬೆಳೀರಿ, ಅವರನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ದೇವರ ಬ್ಲೆಸ್ಸಿಂಗ್ಸ್ನ ತೊಗೊಂಡ್ರೆ ಸಾಕು, ನಮ್ಮ ಜೀವನಕ್ಕೆ ಆದಷ್ಟು ಒಂದು ಒಳ್ಳೆಯ ಮಾರ್ಗದಲ್ಲೇ ನಡೆಯುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. 2026 ಎಲ್ಲರಿಗೂ ಕೂಡ ಆ ದೇವರು ಆರೋಗ್ಯ, ಆಯಸ್ಸು, ಅದೃಷ್ಟ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್.